ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಸಿದ್ಧಾರ್ಥನನ್ನು ಅಲ್ಲಿ ನಿರೀಕ್ಷಿಸಿರದ ಆರಾಧ್ಯ ಅವನನ್ನು ನೋಡಿದ ತಕ್ಷಣ ಮಾತೆ ಮರೆತವಳಂತೆ ಅವನನ್ನೇ ನೋಡುತ್ತಾ ನಿಲ್ಲುತ್ತಾಳೆ. ಆದರೆ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತು ಅದು ಅವನಿಗೆ ಮಾತ್ರ ಗೊತ್ತಿರುವ ವಿಷಯ. ಏಕೆಂದರೆ ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಕಾಣಿಸುವುದಿಲ್ಲ. ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಸತತ 7 ವರ್ಷಗಳ ನಂತರ ಎದುರು ಬದುರು ಆಗಿದ್ದ ಸಿದ್ಧಾರ್ಥ್ ಮತ್ತು ಆರಾಧ್ಯ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದಾರೆ. ಆದರೆ ಅವರ ಕಣ್ಣುಗಳಲ್ಲಿ ಯಾವ ಭಾವವಿದೆ ಯಾರಿಗೂ ಇನ್ನೂ ತಿಳಿದಿಲ್ಲ. ಮೊದಲಾಗಿ ಆರಾಧ್ಯಳೆ ಸಿದ್ಧಾರ್ಥ್ ಹತ್ತಿರ ಹೋಗಿ ಹೇಗಿದ್ದೀರಾ ಸರ್ ಎಂದಾಗ ಅವನು ಅದಕ್ಕೆ ಉತ್ತರಿಸದೆ ಮದುವೆ ಆಗಿದೆಯಾ ಎಂದು ಕೇಳುತ್ತಾನೆ. ಆರಾಧ್ಯ ಇಲ್ಲ ಎಂದಾಗ ಸಿದ್ಧಾರ್ಥ್ ಹೋಗಲಿ ಮದುವೆ ಏನಾದರೂ ಫಿಕ್ಸ್ ಆಗಿದೆಯಾ? ಆರಾಧ್ಯ ಇಲ್ಲ. ಸಿದ್ಧಾರ್ಥ್ ಹಾಂ ಬಾಯ್ ಫ್ರೆಂಡ್ ಏನಾದರೂ ಇದ್ದಾನಾ? ಆರಾಧ್ಯ ಇಲ್ಲ. ಸಿದ್ಧಾರ್ಥ್ ಓಕೆ, ಇನ್ನು ಮುಂದೆ ಮದುವೆ ಆಗುವುದಕ್ಕೆ ಗಂಡು ಏನಾದರೂ ಹುಡುಕುತ್ತಿದ್ದರೆ ಅಥವಾ ಯಾರನ್ನಾದರೂ ಬಾಯ್ ಫ್ರೆಂಡ್ ಮಾಡಿಕೊಳ್ಳಬೇಕು ಅಂತ ಏನಾದರೂ ಮನಸ್ಸಿನಲ್ಲಿ ಇದ್ದರೆ ಅದನ್ನೆಲ್ಲ ನಿಲ್ಲಿಸಿಬಿಡು, ನಾನು ಬಂದಾಯಿತು ಎಂದವನು ಸ್ಟೈಲಾಗಿ ತನ್ನ ಕನ್ನಡಕವನ್ನು ಕಣ್ಣಿಗೆ ಏರಿಸಿಕೊಂಡು ಮುಂದೆ ಹೋಗುತ್ತಾನೆ. ಆದರೆ ಆರಾಧ್ಯಳಿಗೆ ಅವನು ಏನು ಹೇಳಿದ ಎನ್ನುವುದೇ ಅರ್ಥವಾಗದೆ ಹಾಗೆ ನಿಂತಿರುತ್ತಾಳೆ. ಆಗಲೇ ಅವಳ ಹತ್ತಿರ ಬರುವ ಹರೀಶ್, ಆರಾಧ್ಯ ನಿನಗೆ ಅವರು ಮೊದಲೇ ಗೊತ್ತಾ? ಆರಾಧ್ಯ ಹೌದು ಸರ್, ನಾನು ಮೊದಲು ಬೆಂಗಳೂರಿನಲ್ಲಿ PUC ಓದುವಾಗ ನಮಗೆ ಸೈನ್ಸ್ ಲೆಕ್ಚರ್ ಆಗಿದ್ದರು ಕಾಲೇಜಿನಲ್ಲಿ ಎಂದಾಗ ಹರೀಶ್ ಓ ಹೌದೇನಮ್ಮ, ಒಳ್ಳೆ ವಿಷಯ. ಹಾಗಾದರೆ ನಿನಗೆ ಅವರ ಬಗ್ಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ ಅಂದವರು. ಸರಿ ಬಾರಮ್ಮ, ಅವರು ಒಂದು ಮೀಟಿಂಗ್ ಅರೇಂಜ್ ಮಾಡಲಿಕ್ಕೆ ಹೇಳಿದ್ದರು. ಎಲ್ಲ ಸ್ಟಾಫ್ ಕೂಡ ಆ ಮೀಟಿಂಗ್ಗೆ ಬರಬೇಕು ಎಂದು ಆರ್ಡರ್ ಮಾಡಿದ್ದರು. ಬಾ ಹೋಗೋಣ ಮೀಟಿಂಗ್ ಹಾಲ್ಗೆ ಎಂದಾಗ ಅವರ ಹಿಂದೆಯೇ ಹೋಗುವ ಆರಾಧ್ಯ ಮನಸ್ಸಿನಲ್ಲಿ ಸಿದ್ಧಾರ್ಥ್ ಸರ್ ಹೇಗೆ ಇಲ್ಲಿ, ಅದು ಕೂಡ ಫಾರಿನ್ನಲ್ಲಿ ಫೇಮಸ್ ಡಾಕ್ಟರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಅಂದರೆ ಅವರು ಮತ್ತೆ ಡಾಕ್ಟರ್ ವೃತ್ತಿಯನ್ನು ಒಪ್ಪಿಕೊಂಡು ಆಮೇಲೆ ಫಾರಿನ್ಗೆ ಹೋಗಿದ್ರಾ? ನಾನು ಅವರನ್ನು ಬಿಟ್ಟು ಬಂದು 7 ವರ್ಷ ಆಯಿತು. ನನ್ನದೇ ಲೈಫ್ ಇಷ್ಟು ಚೇಂಜ್ ಆಗಿದೆ. ಹೀಗಿರುವಾಗ ಇನ್ನು ಅವರ ಲೈಫ್ ಎಷ್ಟು ಚೇಂಜ್ ಆಗಿರುತ್ತದೋ ಏನೋ. ಜೊತೆಗೆ ನನಗೆ ಬೇರೆ ಏನೇನೋ ಕೇಳಿ ಹೋದರು. ಅವರ ಮಾತಿನ ಅರ್ಥನೇ ನನಗೆ ಗೊತ್ತಾಗುತ್ತಿಲ್ಲ. ಇನ್ನೊಮ್ಮೆ ಅವರು ಸಿಕ್ಕಿದಾಗ ಕೇಳಬೇಕು ಎಂದುಕೊಂಡು ಹರೀಶ್ ಅವರ ಜೊತೆಯೇ ಮೀಟಿಂಗ್ ಹಾಲ್ ಒಳಗೆ ಹೋದವಳಿಗೆ ಆಗಲೇ ಅಲ್ಲಿ ಸಿದ್ಧಾರ್ಥ್ MD ಸೀಟ್ನಲ್ಲಿ ಕುಳಿತಿರುವುದನ್ನು ನೋಡಿದವಳು, ಸಿದ್ಧಾರ್ಥ್ ಸರ್ ಮೊದಲಿಗಿಂತ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ ಅಂದುಕೊಂಡು ಅಲ್ಲೇ ಇದ್ದ ಒಂದು ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾಳೆ. ಆರಾಧ್ಯ ಬಂದು ಕುಳಿತ ನಂತರ ಮೀಟಿಂಗ್ ಹಾಲ್ ಒಳಗೆ ಬರುವ ಮುರಳಿ ಮತ್ತು ನಕುಲ್ ಇಬ್ಬರು ಬಂದು ಆರಾಧ್ಯ ಪಕ್ಕದಲ್ಲಿ 2 ಕಡೆ ಖಾಲಿ ಇದ್ದ ಚೇರ್ಗಳಲ್ಲಿ ಇಬ್ಬರು ಒಂದೊಂದು ಕಡೆ ಕುಳಿತುಕೊಳ್ಳುತ್ತಾರೆ. ಇನ್ನು ಮೀಟಿಂಗ್ ಶುರುವಾಗಿರಲಿಲ್ಲ. ಕಾರಣ ಆನಂದ್ ಅವರು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಎಲ್ಲರೂ ಸುಮ್ಮನೆ ಕೂತಿದ್ದರು. ಸಿದ್ಧಾರ್ಥ್ ಮೊಬೈಲ್ ನೋಡುವ ಹಾಗೆ ನೋಡುತ್ತಾ ಅದರಲ್ಲಿ ವಿಡಿಯೋ ಆನ್ ಮಾಡಿಕೊಂಡು ಆರಾಧ್ಯಳ ವಿಡಿಯೋ ಮಾಡುತ್ತಾ ಅವಳನ್ನೇ ನೋಡುತ್ತಾ ಕೂತಿರುತ್ತಾನೆ. ಆಗಲೇ ಆರಾಧ್ಯಳನ್ನು ಮಾತಾಡಿಸುವ ಮುರಳಿ, ಮೇಡಮ್ ನೀವು ಇವತ್ತು ಈ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್ ಎಂದಾಗ ನಕುಲ್ ಅವನ ಮಾತನ್ನು ಕೇಳಿಸಿಕೊಂಡವನು ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ, ಬರೀ ಚೆನ್ನಾಗಿ ಅಲ್ಲ ಕಣೋ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಎಂದು ಇಬ್ಬರು ಹೊಗಳುವಾಗ ಅವರಿಬ್ಬರಿಗೂ ಒಂದು ಚಂದದ ನಗೆ ಬೀರುವ ಆರಾಧ್ಯ, ನಿಮ್ಮಿಬ್ಬರದು ನನ್ನ ಹೊಗಳುವ ಕಾರ್ಯಕ್ರಮ ಮುಗಿದಿದ್ದರೆ ಇಬ್ಬರು ಸುಮ್ಮನೆ ಕುಳಿತುಕೊಳ್ಳಿ ಎನ್ನುತ್ತಾಳೆ. ಆದರೆ ಅವರಿಬ್ಬರು ಅವಳ ಮಾತು ಕೇಳಿಸಿದರೂ ಸಹ ಕೇಳದವರಂತೆ ಇಬ್ಬರು ಗದ್ದಕ್ಕೆ ಕೈ ಕೊಟ್ಟು ಅವಳನ್ನೇ ನೋಡುತ್ತಾ ಅವಳ ಜೊತೆಯೇ ಮಾತಾಡುತ್ತಾ ಅವಳನ್ನು ನಗಿಸುತ್ತಿದ್ದರು. ಆರಾಧ್ಯ ಕೂಡ ಅವರಿಬ್ಬರ ಮಾತಿಗೆ ಅವಳು ಕೂಡ ನಗುತ್ತಾ ಅವರಿಬ್ಬರ ಜೊತೆ ಮಾತಾಡುತ್ತಾ ಇರುತ್ತಾಳೆ. ಆದರೆ ಇದೆಲ್ಲವನ್ನು ನೋಡುತ್ತಿದ್ದ ಸಿದ್ಧಾರ್ಥ್ಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಅವರಿಬ್ಬರು ಹಾಗೆ ತನ್ನ ಹುಡುಗಿಯ ಜೊತೆ ಮಾತಾಡುತ್ತಿರುವುದನ್ನು, ಅದರಲ್ಲೂ ಅವರಿಬ್ಬರ ಜೊತೆ ಆರಾಧ್ಯ ಕೂಡ ಮಾತಾಡುತ್ತಾ ನಗುತ್ತಾ ಇದ್ದುದನ್ನು ನೋಡಿದವನು ಆ ವಿಡಿಯೋದಲ್ಲೇ ಅವಳನ್ನೇ ನೋಡುತ್ತಾ ಹುಸಿ ಕೋಪಗೊಂಡವನು ಮನಸ್ಸಿನಲ್ಲಿ ಮೊದಲೆಲ್ಲ ನನ್ನ ಜೊತೆ ಮಾತಾಡೋದಕ್ಕೆ ಅಳ್ತಾ ಇದ್ದವಳು, ಅದರಲ್ಲೂ ಇಷ್ಟು ಚೆನ್ನಾಗಿ ನಗುತ್ತಾ ನನ್ನ ಜೊತೆ ಒಂದು ದಿನವೂ ಮಾತಾಡಲಿಲ್ಲ. ಅಂಥದ್ದರಲ್ಲಿ ಇಲ್ಲಿ ಬಂದು 2 ದಿನ ಆಗಿದೆ ಅಷ್ಟೇ. ಆಗಲೇ ಆ ಹುಡುಗರ ಜೊತೆ ಎಷ್ಟು ಚೆನ್ನಾಗಿ ನಗುತ್ತಾ ಮಾತಾಡುತ್ತಾ ಇದ್ದಾಳೆ. ಅವರಿಬ್ಬರೂ ಅಷ್ಟೇ, ಬಂದವರು ನನ್ನ ಹುಡುಗಿ ಪಕ್ಕನೇ ಕೂತಿದ್ದಾರೆ
ಇವರಿಬ್ಬರನ್ನು ನೋಡುತ್ತಾ ಇದ್ದರೆ ಯಾಕೋ ನನಗೆ ಕಾಂಪಿಟೇಷನ್ ಕೊಡುವ ಹಾಗೆ ಕಾಣ್ತಾ ಇದ್ದಾರಲ್ಲ. ಯಾವುದಕ್ಕೂ ಇವಳು ಅವರಿಬ್ಬರಿಂದ ದೂರ ಇರುವ ಹಾಗೆ ನೋಡಿಕೊಳ್ಳಬೇಕು. ಜೊತೆಗೆ ನನ್ನ ಹುಡುಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಆವಾಗಲೇ ಅಷ್ಟು ಚೆನ್ನಾಗಿ ಇದ್ದವಳು ಇನ್ನು ಇವಾಗ ಕೇಳಬೇಕಾ? ನೋಡಿದಷ್ಟು ನೋಡಬೇಕೆಂಬ ಹುಡುಗಿ ನೀನು. ಪ್ರತಿ ಬಾರಿಯೂ ಅಷ್ಟೇ ಮುದ್ದಾಗಿ ಕಾಣುವ ನನ್ನ ಹುಡುಗಿ ನೀನು. ನೀನು ನನ್ನವಳೆಂಬ ಜಂಬ ಯಾವಾಗಲೂ ನನ್ನಲ್ಲಿದೆ ಹುಡುಗಿ. ನಿನ್ನ ಮೊದಲ ಬಾರಿಗೆ ನೋಡಿದಾಗಲೇ ನನ್ನಲ್ಲಿ ಮೊದಲ ಬಾರಿಗೆ ಪ್ರೀತಿಯ ಹೂನಗು ಅರಳಿದ್ದು ಕಣೆ ಹುಡುಗಿ. ಇಷ್ಟು ಸಾಕೆನಗೆ ನಾ ಜೀವನ ಪೂರ್ತಿ ಕಳೆಯಲು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡವನು. ವಾವ್ ಸಿದ್ಧಾರ್ಥ್, ನೀನು ಯಾವಾಗಲೂ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದನ್ನು ಕಲಿತೆ ಎಂದು ಒಂದು ಬಾರಿ ಅಂದುಕೊಂಡರೂ ಮತ್ತೊಂದು ಬಾರಿ ನನ್ನ ಹುಡುಗಿನ ನೋಡ್ತಾ ಇದ್ದರೆ ಪಕ್ಕ ಇನ್ನೊಮ್ಮೆ ಒಳ್ಳೆ ಕವಿಯಾಗಿ ಬಂದು ಒಂದು ಕವನನ ಅವಳ ಮುಂದೆಯೇ ಹೇಳುತ್ತೀನಿ, ಅದರಲ್ಲಿ ಅನುಮಾನವೇ ಇಲ್ಲ ಎಂದುಕೊಂಡು ಅವಳ ಮುಖವನ್ನೇ ನೋಡುತ್ತಾ ಕುಳಿತಿರುತ್ತಾನೆ. ಹೀಗಿರುವಾಗಲೇ ಮೀಟಿಂಗ್ ಹಾಲ್ ಒಳಗೆ ಬರುವ ಆನಂದ್ ಹೋಗಿ ಸಿದ್ಧಾರ್ಥ್ ಪಕ್ಕದಲ್ಲಿ ಇದ್ದ ಇನ್ನೊಂದು ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.